ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ವಿಜಯಪುರದಲ್ಲಿಂದು ತಿಳಿಸಿದ್ದಾರೆ. ಕುಡಿಯುವ ನೀರಿಗೆ ಅಗತ್ಯವಿರುವ ಹಳ್ಳಿಗಳನ್ನು ಗುರುತಿಸಲಾಗಿದೆ. ಜಿಲ್ಲೆಯ 50 ಹಳ್ಳಿಗಳು 82 ಜನವಸತಿ ಪ್ರದೇಶಗಳಿಗೆ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಈ ಬಾರಿ ಉತ್ತಮ ಮಳೆಯಾಗುತ್ತಿದ್ದು ನಿಗದಿಗಿಂತ 53% ಹೆಚ್ಚಿನ ಮಳೆಯಾಗುವ ನಿರೀಕ್ಷೆ ಇದೆ. ಕಳೆದ ಬಾರಿ ಆಲಮಟ್ಟಿ ಜಲಾಶಯದಲ್ಲಿ 29 ಟಿಎಂಸಿ ನೀರಿನ ಸಂಗ್ರಹವಿತ್ತು. ಇದೇ ಅವಧಿಗೆ ಈ ಬಾರಿ 34 ಟಿಎಂಸಿ ನೀರಿದ್ದು 5 ಟಿಎಂಸಿಯಷ್ಟು ಹೆಚ್ಚು ನೀರಿನ ಸಂಗ್ರಹವಿದೆ ಎಂದರು. ಅದೇ ರೀತಿ ನಾರಾಯಣಪುರ ಜಲಾಶಯದಲ್ಲಿ ಕಳೆದ ವರ್ಷ 19 ಟಿಎಂಸಿ ನೀರಿತ್ತು. ಈಗ 21 ಟಿಎಂಸಿ ನೀರಿದ್ದು 1.5 ಟಿಎಂಸಿಯಷ್ಟು ಹೆಚ್ಚಿನ ನೀರಿದೆ. ಜಲಧಾರೆ ಯೋಜನೆಗಳು ಪ್ರಗತಿಯಲ್ಲಿವೆ ಎಂದು ಮಾಹಿತಿ ನೀಡಿದರು. ಕೂಡ ನೀರನ್ನು ಅಷ್ಟು ಯಾವ ಪ್ರಮಾಣದಲ್ಲಿ ನೀರು ಕೊಡ್ತಿದ್ರು ಭೀಮಾ ನದಿಗೆ, ಅದರಿಂದ ನಮಗೂ ಪ್ರಯೋಜನ ಆಗ್ತಿತ್ತು, ಅವ್ರಿಗೂ ಪ್ರಯೋಜನ ಆಗ್ತಿತ್ತು. ಅದು ಅರ್ಧದಷ್ಟು ಕಡಿಮೆ ಆಗ್ತದೆ ಈಗ. ಯಾಕಂದರೆ ಸೋಲಾಪುರದು ಲೋಡ್ ಫ್ಯಾಕ್ಟರ್ ಹೋಗ್ಬಿಡ್ತದೆ, ಸೋಲಾಪುರಕ್ಕೆ ನೀರು ಕೊಡೋದು ಹೋಗ್ಬಿಡ್ತದೆ. ಹೀಗಾಗಿ ಅಲ್ಲಿ ಸ್ವಲ್ಪ ದೊಡ್ಡ ನಮ್ಮ ಹೊಡೆತ ನಮ್ಗೆ ಬೀಳ್ತದೆ. ಇದು ಮಲ್ಟಿ ವಿಲೇಜ್ ಸ್ಕೀಮ್ಸ್ನಲ್ಲಿ ನಮಗಿರುವಂಥದ್ದು.